ಓಂ ಕಾರ್ಯಂ ಬಾದರಿಹಿ ಅಸ್ಯ ಗತ್ಯುಪಪತ್ತೇ ಅಂತನ್ನುವುದು ಇದು 4ನೇ ಅಧ್ಯಾಯದ 3ನೇ ಪಾದದ 7ನೇ ಸೂತ್ರ. ವಿಶೇಷಿತತ್ವಾಚ್ಯ ಅನ್ನೋದು 8ನೇ ಸೂತ್ರ. ಸಾಮೀಪ್ಯಾತ್ತು ತದ್ವ್ಯಪದೇಶ ಅಂತ 9ನೇ ಸೂತ್ರ. ಕಾರ್ಯಾತ್ಯಯೇ ತದಧ್ಯಕ್ಷೇಣ ಸಹ ಅತಃ ಪರಮವಿಧಾನಾತ್ ಅಂತ 10ನೇ ಸೂತ್ರ. ಸ್ಮೃತೇಶ್ಚ 11ನೇ ಸೂತ್ರ. ಪರಂ ಜೈಮಿನಿ ಮುಖ್ಯತ್ವಾತ್ 12, ದರ್ಶನಾಚ 13, ನಚ ಕಾರ್ಯ ಪ್ರತ್ಯವಿಸಂಧಿ ಅಂತ 14. ಓಂ ಅಪ್ರತೀಕಾಲಂಬನಾನ್ ನಯತಿ ಬಾದರಾಯಣ ಉಭಯತಾಚ ದೋಷಾತ್ ತತ್ಕರ್ತುಶ್ಚ ಓಂ ಅಂತ 15ನೇ ಸೂತ್ರ. 15ನೇ ಸೂತ್ರದ ಮೇಲೆ ನಾವು ಗಮನ ಹರಿಸಬೇಕು. ಎತ್ತು ಗಮ್ಯ ನಿರೂಪಣಂ ತತ್ವಮಂಜರಿಯಲ್ಲಿ ಹೀಗೆ ಹೇಳ್ತಿದ್ದಾರೆ. ಗಮ್ಯವಾದ ಪರಮಾತ್ಮನನ್ನು ಹೇಗೆ ನಾವು ತಲುಪ್ತೀವಿ? ಕಾರ್ಯಂತು ಬಾದರಿ ಇತ್ಯಾದಿ 10 ಸೂತ್ರಗಳಿರುವಂತಹ ಒಂದು ಅಧಿಕರಣ ಇದು, ಕಾರ್ಯಾಧಿಕರಣ ಅಂತ. ಅಲ್ಲಿ ಪರಂ ಜೈಮಿನಿ ಮುಖ್ಯತ್ವಾತ್ ಇತ್ಯಾದಿ ಉತ್ತರ ಸೂತ್ರ ಪಂಚಕಸ್ಯಾಪಿ ಅರ್ಥ. ಮುಂದೆ ಆ ಜೈಮಿನಿಯ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದ್ದಾರೆ 12ನೇ ಸೂತ್ರದಲ್ಲಿ. ಇತ್ಯಾದಿ ಸೂತ್ರ ಪಂಚಕಸ್ಯಾಪಿ ಅರ್ಥ ತೇನ ಜನಾರ್ದನಂ ಯಾಂತಿ ಉತ್ತಮಾಹ. ಒಟ್ಟಾರೆ ಪರಮಾತ್ಮನನ್ನು ಹೋಗಿ ತಲುಪ್ತಾರೆ ಈ ಜೀವರು ಅಂತ ಅದರ ತಾತ್ಪರ್ಯ. 24ನೇ ಗದ್ಯ ಭಾಗದಲ್ಲಿ ಏನು ಹೇಳ್ತಾರೆ? ಅಪ್ರತೀಕಾ ದೇವತಾಸ್ತು ಋಷೀಣಾಂ ಶತಮೇವಚ ರಾಜ್ಞಾಂ ತು ಶತಮುದ್ದಿಷ್ಟಂ ಗಂಧರ್ವಾಣಾಂ ಶತಂ ತಥಾ. ಈ ಅಪ್ರತೀಕರು ಅಂದ್ರೆ ಯಾರು? ಪ್ರತೀಕ ಅಂದ್ರೆ ದೇಹ. ಇದೆಲ್ಲ ಆ 15ನೇ ಸೂತ್ರದಲ್ಲಿ ಈ ವಿಷಯ ಬಂದಿದೆ. ಪ್ರತೀಕ ಅಂದ್ರೆ ದೇಹ. ಆ ದೇಹದಲ್ಲಿ ಯೇಷಾಂ ತತ್ರೈವ ದರ್ಶನಂ, ದೇಹದಲ್ಲೇ ಭಗವಂತನನ್ನು ಕಾಣ್ತಾರೆ ಹೊರತು ವ್ಯಾಪ್ತ ರೂಪದಿಂದ ಕಾಣೋದಿಲ್ಲ. ಅವರನ್ನ ಪ್ರತೀಕಾಲಂಬನರು ಅಂತಾರೆ. ಅಪ್ರತೀಕ ದೇವತಾಸ್ತು. ಇನ್ನ ಅಪ್ರತೀಕರು ಅಂದ್ರೆ ಯಾರು? ವ್ಯಾಪ್ತದರ್ಶಿಗಳು ಅಂದ್ರೆ ಯಾರು ಅಂದ್ರೆ ದೇವತೆಗಳು, 100 ಮಂದಿ ಋಷಿಗಳು, 100 ಮಂದಿ ಚಕ್ರವರ್ತಿಗಳು, 100 ಮಂದಿ ಗಂಧರ್ವರು, ಇವರೆಲ್ಲ ಅಪ್ರತೀಕಾಲಂಬನರು. ಏತೇ ಅಧಿಕಾರಿಣ ವ್ಯಾಪ್ತಿ ದರ್ಶನೆ. ಭಗವಂತನ ರೂಪದ ವ್ಯಾಪ್ತಿಯನ್ನು ನೋಡ್ಲಿಕ್ಕೆ ಇವರೇ ಅಧಿಕಾರಿಗಳು ಅಂತ ಈಗ ಅಲ್ಲಿ ಬಂದಿದೆ. ಅಯೋಗ್ಯ ದರ್ಶನೆ ಯತ್ನ ತದೇನು ಈಗ ನಮಗೆ ಬೇಡ. ಅಪ್ರತೀಕಾಶ್ರಯಾಯೇಹಿ ತೇ ಯಾಂತಿ ಪರಮೇವತ್ತು. ಅಪ್ರತೀಕಾಲಂಬನರು ಅಂದ್ರೆ ದೇವತೆಗಳು, ಅವರೆಲ್ಲ ಏನ್ ಮಾಡ್ತಾರೆ? ಸಾಕ್ಷಾತ್ ಪರಬ್ರಹ್ಮನನ್ನು ಹೊಂದುತ್ತಾರೆ. ತಮ್ಮ ದೇಹದಲ್ಲೇ ಬ್ರಹ್ಮ ದರ್ಶನವನ್ನು ಪಡೆದಂತಹ ಜ್ಞಾನಿಗಳು ಚತುರ್ಮುಖ ಬ್ರಹ್ಮಲೋಕವನ್ನಷ್ಟೇ ಪಡಿತಾರೆ. ಸ್ವದೇಹೇ ಬ್ರಹ್ಮದೃಷ್ಟಿಯವ. ಪ್ರತೀಕ ಯಾರು ಸ್ವದೇಹದಲ್ಲೇ ಪರಮಾತ್ಮನನ್ನು ಕಂಡಿರ್ತಾರೆ ಅವ್ರು ಗಚ್ಚೇದ್ ಬ್ರಹ್ಮಸಲೋಕತ. ಪರಬ್ರಹ್ಮ ಚತುರ್ಮುಖ ಬ್ರಹ್ಮನ ಲೋಕಕ್ಕೆ ಹೋಗ್ತಾರೆ. ಆಮೇಲೆ ಸಂಪ್ರಾಪ್ತೆ ಸಂಹಾರೆ, ಪ್ರಳಯ ಕಾಲ ಪ್ರಾಪ್ತ ಆದಾಗ ಮುಂದೆ ಪರಮಾತ್ಮನಲ್ಲಿ ಲೀನರಾಗ್ತಾರೆ ಚತುರ್ಮುಖ ಬ್ರಹ್ಮನ ಜೊತೆಗೆ ಅಂತ. ಇದು ಗರುಡ ಪುರಾಣದ ಮಾತಿದೆ. ನಾವು ಹಿಂದಿನ ಸೂತ್ರಗಳನ್ನೆಲ್ಲ ಜೈಮಿನಿ ಮತ್ತೆ ಬಾದರಿ ಹೀಗೆಲ್ಲ ಓದಿದ್ದೀವಿ. ಆ ಬಾದರಿ ಅಂದ್ರೆ ಯಾರು ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಬಾದರಿ ಅಂದ್ರೆ ಈ ವೇದವ್ಯಾಸರ ಮಗ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಅಂತ ಬಾದರಿಗಳು ವ್ಯಾಸ ಶಿಷ್ಯರಾದ ಒಬ್ರು ಬಾದರಿಗಳು, ಶುಕಾಚಾರ್ಯ ಅಂತಾನೆ ಇನ್ ಕೆಲವರು ಅಭಿಪ್ರಾಯ ಪಡ್ತಾರೆ. ಅದೇನೇ ಇಲ್ಲಿ ಅಂತೂ ಹೀಗಿದೆ. ಆ ಎರಡೂ ಅಭಿಪ್ರಾಯಗಳಲ್ಲಿ, ಬಾದರಿಗಳ ಅಭಿಪ್ರಾಯ ಮತ್ತು ಜೈಮಿನಿಯ ಅಭಿಪ್ರಾಯ ಎರಡರಲ್ಲೂ ಕೂಡ ದೋಷ ಇದೆ. ಅರ್ಥಾತ್ ಸಂಪೂರ್ಣ ಸತ್ಯದ ಒಂದೊಂದು ಭಾಗವನ್ನು ಮಾತ್ರ ಅದು ಹೇಳಿದೆ. ಆದ್ರಿಂದ ಪೂರ್ಣ ಸತ್ಯ ಏನು? ಇದು ವೇದವ್ಯಾಸರು ಹೇಳಿದ್ದೇ ಪೂರ್ಣ ಸತ್ಯ ಅಂತ ಹೀಗದ್ರ ತಾತ್ಪರ್ಯ. ಉಭಯತ್ರ ಉಕ್ತ ದೋಷಾಚ ಅಪ್ರತೀಕಾಲಂಬನಾನ್ ಪರಂ ನಯತಿ. ಎರಡೂ ಕಡೆ ದೋಷಗಳಿರೋದ್ರಿಂದ ಅಪ್ರತೀಕಾಲಂಬನರಾದಂತಹ ದೇವತೆಗಳನ್ನ ವಾಯುದೇವರು ಪರಬ್ರಹ್ಮನ ಬಳಿಕ ಕರ್ಕೊಂಡು ಹೋಗ್ತಾನೆ ಅಂತ ಹೀಗಲ್ಲಿ ಬಂದಿದೆ. ಅನ್ಯಾನ್ ಕಾರ್ಯಂ ನಯತಿ ಇತಿ ಭಗವನ್ಮತಂ. ಉಳಿದ ಜೀವರೇನಿರ್ತಾರೆ
ಅವರನ್ನ ಈ ಅಂದರೆ ಪ್ರತೀಕಾಲಂಬನರನ್ನ ಚತುರ್ಮುಖ ಬ್ರಹ್ಮನ ಬಳಿ ಕರ್ಕೊಂಡು ಹೋಗ್ತಾನೆ. ಕಾರ್ಯಬ್ರಹ್ಮ ಅಂತ, ಇವನು ಕಾರ್ಯಬ್ರಹ್ಮ, ಈ ಚತುರ್ಮುಖ ಬ್ರಹ್ಮ ಹುಟ್ಟಿರುವ ಬ್ರಹ್ಮ, ಅವನು ಪರಬ್ರಹ್ಮ, ಹುಟ್ಟದೇ ಇರುವ ಬ್ರಹ್ಮ ಅಂತೀಗ ಅದರ ಅರ್ಥ. ಅದಕ್ಕೆ ಏನು ವಿವರಣೆ ಅಂದರೆ, ಜ್ಞಾನಿಗಳು ಚತುರ್ಮುಖ ಬ್ರಹ್ಮನ ಬಳಿಗೆ ಹೋಗ್ತಾರೆ. ಪರಬ್ರಹ್ಮನ ಬಳಿಗೆ ಚತುರ್ಮುಖ ಬ್ರಹ್ಮನ ಬಳಿಗೆ ಹೋಗ್ತಾರೆ ಅಂತ ಬಾದರಿಗಳು ಹೇಳಿದ್ದಾರೆ. ಪರಬ್ರಹ್ಮನ ಬಳಿಗೆ ಹೋಗ್ತಾರೆ ಅಂತ ಜೈಮಿನಿಗಳು ಹೇಳಿದ್ದಾರೆ. ಅದಕ್ಕೆರಡಕ್ಕೂ ತಮ್ಮದೇ ಆದ ಸಮರ್ಥನೆ ಅವ್ರು ಹೇಳೇ ಇದ್ದಾರೆ. ಆದರೆ ಎರಡರಲ್ಲೂ ದೋಷ ಇದೆ. ವ್ಯಾಸರು ಹೀಗೆ ಹೇಳ್ತಾರೆ, ಅಪ್ರತೀಕಾಲಂಬನರಾದಂತಹ ದೇವತೆಗಳು ಪರಬ್ರಹ್ಮನನ್ನು ಹೊಂದುತ್ತಾರೆ, ಪ್ರತೀಕಾಲಂಬನರಾದಂತಹ ಮನುಷ್ಯಾದಿಗಳು ಚತುರ್ಮುಖ ಬ್ರಹ್ಮನ ಪ್ರಾಪ್ತಿಯನ್ನು ಹೊಂದುತ್ತಾರೆ. ಅದು ಹೇಗೆಂದ್ರೆ, ಪ್ರತೀಕಾಲಂಬನರಾದಂತಹ ಸಾಮಾನ್ಯ ಮನುಷ್ಯರು ಮೊದಲಾದವರು ಏನಿರ್ತಾರೆ, ದೇಹತ್ಯಾಗ ಆದ ಕೂಡಲೇ ಅವರಿಗೆ ಬ್ರಹ್ಮ ಪ್ರಾಪ್ತಿ ಇಲ್ಲ, ಪರಮಾತ್ಮನ ಪ್ರಾಪ್ತಿ ಇಲ್ಲ. ಚರ್ಮ ದೇಹ ತ್ಯಾಗ ಆದ್ಮೇಲೆ ಕೂಡ ಅವರು ಚತುರ್ಮುಖ ಬ್ರಹ್ಮನ ಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮದೇವರಿಂದ ಉಪದೇಶ ಪಡೆದು ಉಪಾಸನ ಪಕ್ವವಾಗಿ ಮುಂದೆ ಸಮೃದ್ಧವಾದ ಜ್ಞಾನ ಪಡೆದು ಮಹಾಪ್ರಳಯ ಮುಗಿಯುವ ತನಕ ಅಲ್ಲಿದ್ದು, ಮಹಾಪ್ರಳಯ ಪರ್ಯಂತ ಅಲ್ಲಿದ್ದು, ಮುಂದೆ ಪ್ರಳಯ ಕಾಲದಲ್ಲಿ ಪರಬ್ರಹ್ಮನ ಉದರ ಪ್ರವೇಶ ಮಾಡ್ತಾರೆ. ಆದರೆ ದೇವತೆಗಳು ಮಾತ್ರ ದೇಹತ್ಯಾಗ ಆಗುವವರೆಗೆ ಕಾಯಬೇಕಾಗಿಲ್ಲ. ಸ್ವಪದ ತ್ಯಾಗದವರೆಗೆ ಮಾತ್ರ ಅವರಿಗೆ ಕಾಯುವಿಕೆ. ಇಂದ್ರ ಚಂದ್ರಾದಿ ಪದವಿಗಳು ಹೋಗುವ ತನಕ ಕಾಯ್ತಾರೆ. ಆದ್ದರಿಂದ ದೇಹತ್ಯಾಗ ಸಮನಂತರದಲ್ಲೇ ಬ್ರಹ್ಮ ಪ್ರಾಪ್ತಿ ಅವರಿಗೆ. ಅದು ಪ್ರಳಯಾತ್ ಪೂರ್ವದಲ್ಲಿ, ಪ್ರಳಯಕ್ಕಿಂತ ಮುಂಚೆನೇ ಪರಬ್ರಹ್ಮನನ್ನು ಪಡೆದು ಬಿಡ್ತಾರೆ. ಪ್ರಳಯಕ್ಕಿಂತ ಪೂರ್ವದಲ್ಲೇ ಅವರು ಪರಬ್ರಹ್ಮನ ಪ್ರಾಪ್ತಿಯನ್ನು ಪಡೆಯೋದು ಹೇಗೆ ಅಂದ್ರೆ, ಅದನ್ನು ನಾನು ಮುಂದೆ ಈ ಛಲಾರಿ ಅನ್ನೋದೊಂದು ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಹೇಳೋನಿದ್ದೇನೆ. ಅವರು ಈ ಅಮುಕ್ತ ಸ್ಥಾನದಲ್ಲಿರುವ ಬ್ರಹ್ಮನನ್ನು ಹೊಂದುತ್ತಾರೆ ಅಂತ ಅರ್ಥ. ಅದಕ್ಕೆ ಇಲ್ಲೀಗ ನೀವು ನೋಡ್ತಿರೋ ಪುಸ್ತಕದ ಬ್ರಹ್ಮಸೂತ್ರ ಭಾಷ್ಯ, ಅದರ ಕೆಲವು ಅನುವಾದಗಳು ವ್ಯಾಖ್ಯಾನಗಳಲ್ಲಿ ಪ್ರಳಯ ಕಾಲಕ್ಕಿಂತ ಮುಂಚೆನೇ ಪರಬ್ರಹ್ಮನ ಹೊಂದುತ್ತಾರೆ ಅಂದ್ರೆ ಹೇಗೆ ಅಂತ ಕೊಟ್ಟಿಲ್ಲ. ಅದಕ್ಕಾಗಿ ಆ ಛಲಾರಿ ಮೊದಲಾದ ವ್ಯಾಖ್ಯಾನಗಳನ್ನು ಇಟ್ಕೊಂಡು ಆ ಥರ ಹೇಳೋನಿದ್ದೇನೆ ನಾನು. ಅದನ್ನ ಮುಂದೆ ಹೇಳ್ತೇನೆ. ನ್ಯಾಯ ವಿವರಣದಲ್ಲಿ ಒಂದು ಶ್ಲೋಕ ಇದೆ, ಯಾಂತಿ ದೇವಂ ಪರಂ ಕೇಚಿತ್ ಪೂರ್ವಂ ಕೇಚಿಲ್ಲಯೇ ವಿಭುಂ. ಕೆಲವರು ಪರಮಾತ್ಮನನ್ನು ತಲುಪ್ತಾರೆ, ಪೂರ್ವಂ ಕೇಚಿತ್ ಲಯೇ, ಕೆಲವರು ಲಯಕ್ಕಿಂತ ಮುಂಚೆನೇ ತಲುಪ್ತಾರೆ. ಪ್ರಳಯ ಪೂರ್ವದಲ್ಲೇ ಕೆಲವರು ತಲುಪ್ತಾರೆ. ಇದೆಲ್ಲ ಯೋಗ್ಯತಾ ತಾರತಮ್ಯೇನ, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಈ ಥರದ ವ್ಯತ್ಯಾಸ ಇರ್ತದೆ. ಯಾಂತಿ ದೇವಂ ಪರಂ ಕೇಚಿತ್ ಪೂರ್ವಂ, ಕೆಲವರು ಲಯಕ್ಕಿಂತ ಮುಂಚೆನೇ ಪರಮಾತ್ಮನನ್ನು ಹೊಂದುತ್ತಾರೆ, ಕೆಲವರು ಲಯ ಆದ್ಮೇಲೆ ಲಯ ಕಾಲದಲ್ಲಿ ಹೊಂದುತ್ತಾರೆ. ಮೊದಲೇ ಹೊಂದುವವರು ಅಪ್ರತೀಕಾಲಂಬನರು, ಲಯ ಕಾಲದಲ್ಲಿ ಹೊಂದುವವರು ಪ್ರತೀಕಾಲಂಬನರು. ಸ್ವಲ್ಪ ಅದನ್ನೇನಾದ್ರು ನಾವು ಪದ ವ್ಯತ್ಯಾಸ ಮಾಡಿ ಹೇಳಿದ್ರೆ ಗಮನಿಸಿ. ಯಾಂತಿ ದೇವಂ ಪರಂ ಕೇಚಿತ್ ಪೂರ್ವಂ, ದೇವನನ್ನ ಮೊದಲೇ ಹೊಂದುವವರು, ಪ್ರಳಯ ಪೂರ್ವದಲ್ಲಿ ಹೊಂದುವವರು ಅಪ್ರತೀಕಾಲಂಬನರು ದೇವಾದಿಗಳು. ಕೇಚಿತ್, ಇನ್ನು ಪ್ರತೀಕಾಲಂಬನರಿದ್ದಾರೆ, ಅವರು ಲಯ ಕಾಲದಲ್ಲಿ ಪರಮಾತ್ಮನನ್ನ ಹೊಂದುತ್ತಾರೆ. ಹೀಗೆ ಅರ್ಥ. ಇದೊಂದು ಶ್ರುತಿ ನ್ಯಾಯ ವಿವರಣದಲ್ಲಿ ಬಂದ ವೇದವಾಕ್ಯ ಇದು. ಅಮುಕ್ತ ಸ್ಥಾನವನ್ನು ಹೊಂದುತ್ತಾರೆ ಅಂತ ನಾನು ಹೇಳಿದೆ. ಇದ್ರ ಬಗ್ಗೆ ವಿವಾದ ಇರಬಹುದು. ಈ ಶಾಸ್ತ್ರ ತುಂಬಾ ವಿವಾದಗ್ರಸ್ತ ಆಗಿರ್ತದೆ. ಅದನ್ನು ನಾವು ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನೋಡ್ತೇವೆ. ದೇವತೆಗಳು ಕೂಡ ಒಂದು ಅಂಶದಿಂದ ಪರಮಾತ್ಮನನ್ನು ಪಡೆದೇ ಬಿಡ್ತಾರೆ ಅಂತ ವರ್ಣನೆ ಮಾಡ್ತಾರೆ. ಒಂದು ಅಂಶದಿಂದ ಇನ್ನು ಈ ಕಡೆ ಇರ್ತಾರೆ ಸಂಸಾರದಲ್ಲಿ, ಇನ್ನೊಂದು ಅಂಶದಿಂದ ಪರಮಾತ್ಮನ ಒಂದೇ ಬಿಡ್ತಾರೆ ಅಂತ. ಆದ್ರಿಂದ ಮುಂದಿನ ವಿಶೇಷಂಶ ದರ್ಶಯತಿ ಅಂತ 16ನೇ ಸೂತ್ರ ಇದೆಯಲ್ಲ, ಅದರ ವಿವರಣೆ ಗಮನಿಸಿ. ಅಲ್ಲಿ ಶ್ರೀನಿವಾಸ ತೀರ್ಥರ ವಿವರಣೆ ಮೊದಲಾದನ್ನು ಕೊಟ್ಟಿದ್ದಾರೆ. ಪ್ರತೀಕಾಲಂಬನಿಗೂ ಅಪ್ರತೀಕಾಲಂಬನಿಗೂ ಎಲ್ರಿಗೂ ಪ್ರಳಯ ಕಾಲದಲ್ಲಿ ಪರಮಾತ್ಮನ ಪ್ರಾಪ್ತಿ ಇದ್ದೇ ಇದೆ ಚತುರ್ಮುಖ ಬ್ರಹ್ಮನ ಜೊತೆಗೆ. ಅಪ್ರತೀಕಾಲಂಬನರಿಗೆ ಮೊದಲು ವೈಕುಂಠಸ್ಥ ಬ್ರಹ್ಮ ಪ್ರಾಪ್ತಿ ಇದೆ ಅಂತಿದೆ. ಅದು ವೈಕುಂಠಸ್ಥ ಬ್ರಹ್ಮ ಪ್ರಾಪ್ತಿ ಅನ್ನೋದಕ್ಕೆ ಅಮುಕ್ತ ವೈಕುಂಠ ಲೋಕದ ಅಮುಕ್ತ ಭಾಗ, ಮುಕ್ತ ಭಾಗ ಅಮುಕ್ತ ಭಾಗ ಅಂತ ಎರಡು ಇರ್ತದೆ. ಅಮುಕ್ತ ಭಾಗಕ್ಕೆ ಹೋಗ್ತಾರೆ ಅಂತ ಛಲಾರಿ ಅನ್ನೋ ವ್ಯಾಖ್ಯಾನದಲ್ಲಿದೆ, ಅಣುಭಾಷ್ಯದಲ್ಲಿ. ಅಣುಭಾಷ್ಯದ ವ್ಯಾಖ್ಯಾನದಲ್ಲಿ
ಛಲಾರಿ ನರಸಿಂಹಾಚಾರ್ಯರ ಶಿಷ್ಯ ಶೇಷ ಅಂತ ಅವರು ರಚನೆ ಮಾಡಿದ, ಶೇಷಾಚಾರ್ಯ ಅನ್ನೋರು ರಚನೆ ಮಾಡಿದ ತಾತ್ಪರ್ಯ ಪ್ರಕಾಶಿಕ ಅಂತ ಗ್ರಂಥ. ಅದರಲ್ಲಿ ತಸ್ಯ ತಾತ್ಪರ್ಯಮಾಹ ಜನಾರ್ದನ ಮಿತಿ ನರವಚ್ಚಾದ್ಯ ಮನುಷ್ಯೋತ್ತಮ ಮೊದಲಾದವರು ಪ್ರತೀಕಾಲಂಬನದೇನಿದ್ದಾರೆ ಪ್ರಾಪ್ಯ ತೇನ ಜನಾರ್ದನಂ ಅಂತಿದಿಲ್ಲ. ತೇನ ಅಂದ್ರೆ ವಾಯುನ ಅಂತ ಅರ್ಥ. ವಾಯುನ ತೇನ ಅನ್ನೋದಕ್ಕೆ ವಾಯುನ ಅಂತ ಅರ್ಥ. ಬ್ರಹ್ಮಲೋಕಾತ್ ಅಂತಿದೆಯಲ್ಲ, ಬ್ರಹ್ಮಲೋಕಾತ್ ಸಹ ಮುನ ಅಂತಂದ್ರೆ ಬ್ರಹ್ಮಲೋಕದಿಂದ ಮುಂದೆ ಅಂತ ಅರ್ಥ ಆಗ್ತದೆ. ಅದಕ್ಕೆ ಬ್ರಹ್ಮಲೋಕವನ್ನ ತಲುಪಿ ಅಲ್ಲಿಂದ ಮುಂದೆ ಅಂತ ಅರ್ಥ. ಅದು ನಾವು ಹಿಂದೆ ನೋಡಿದೀವಿ, ಪ್ರಸಾದಾತ್ ಪ್ರೇಕ್ಷತೆ ಅನ್ನೋ ಕಡೆ ನೋಡಿದೀವಿ. ಉಪ್ಪರಿಗೆಯಿಂದ ಏನೋ ರಸ್ತೆಯಲ್ಲಿ ಮೆರವಣಿಗೆ ಬರ್ತಾ ಇದೆ, ಅದನ್ನು ಉಪ್ಪರಿಗೆಯಿಂದ ನೋಡ್ತಾನೆ ಅಂತ ಹೇಳ್ತಾರೆ. ಉಪ್ಪರಿಗೆಯಿಂದ ನೋಡುದು ಅಂದ್ರೆ ಉಪ್ಪರಿಗೆಯನ್ನು ಹತ್ತಿ ಪ್ರಾಸಾದಂ ಆರುಹ್ಯ ಪ್ರೇಕ್ಷತೆ ಅಂತ ಅರ್ಥ. ಹಾಗೆ ಬ್ರಹ್ಮಲೋಕಾತ್ ಅನ್ನುವುದಕ್ಕೆ ಬ್ರಹ್ಮಲೋಕಂ ಪ್ರಾಪ್ಯ ಅಂತ ಅರ್ಥ. ಬ್ರಹ್ಮಲೋಕಂ ಅರ್ಥಾತ್ ಸತ್ಯಲೋಕಂ ಪ್ರಾಪ್ಯ, ಅವನೇ ಕಾರ್ಯಬ್ರಹ್ಮ, ಅಲ್ಲಿ ಸಿಗುವ ಬ್ರಹ್ಮನೇ ಕಾರ್ಯಬ್ರಹ್ಮ ಸರಸ್ವತಿಪತಿ. ಅವನನ್ನು ತಲುಪಿ ಮೊದಲು ಅವನನ್ನು ತಲುಪ್ತಾರೆ. ಅದಾದ್ಮೇಲೆ ಮುಕ್ತವಾದಂಥ ಮುಕ್ತ ಸ್ಥಾನ ಏನಿದೆ ವೈಕುಂಠದ್ದು, ಅಲ್ಲಿಗೆ ಇರುವ ಭಗವಂತನನ್ನು ಕಾಣ್ತಾರೆ. ಉತ್ತಮರಾದವರು, ಮುಖ್ಯರಾದಂತಹ ಅಪ್ರತೀಕಾಲಂಬರಾದ ದೇವತೆಗಳು ತೇನ ಆ ವಾಯುವಿನ ಜೊತೆಗೆ ಸಾಕ್ಷಾದೇವ ಜನಾರ್ದನನ್ನು ತಲುಪ್ತಾರೆ. ಹೇಗೆಂದ್ರೆ ಅಮುಕ್ತ ವೈಕುಂಠ ಸ್ಥಾನಗತಂ ಹರಿಂ ಪ್ರಾಪ್ಯ, ಅಮುಕ್ತ ಸ್ಥಾನದಲ್ಲಿರುವ ಭಗವಂತನ ತಲುಪ್ತಾರೆ ಮೊದಲು. ಅದಾದ್ಮೇಲೆ ಆ ಸೃಷ್ಟಿ ಕಾಲ ಏನೊಂದು ಇದೆಯಲ್ಲ, ನಿರ್ದಿಷ್ಟ ಕಾಲ ಸೃಷ್ಟಿ ಮುಂದುವರಿಬೇಕು ಅಂತ, ಅದು ಮುಗಿದ ಮೇಲೆ ಅಮುನಾ ಬ್ರಹ್ಮಣ ಸಹ ಈ ಚತುರ್ಮುಖ ಬ್ರಹ್ಮನ ಜೊತೆಗೆ ಲಿಂಗಭಂಗಂ ಪ್ರಾಪ್ಯ, ಲಿಂಗದೇಹ ಭಂಗವನ್ನು ಪಡೆದು ಜನಾರ್ದನಂ ಮುಕ್ತ ವೈಕುಂಠ ಸ್ಥಾನಗತಂ ಹರಿಂ ಯಾಂತಿ. ಮೊದಲು ಅಮುಕ್ತ ಸ್ಥಾನದಲ್ಲಿ ಇದ್ದು ಮುಂದೆ ಮುಕ್ತ ಸ್ಥಾನದಲ್ಲಿರುವ ಭಗವಂತನ ತಲುಪ್ತಾರೆ. ಇದನ್ನ ಅನುವ್ಯಾಖ್ಯಾನ ಗ್ರಂಥದಲ್ಲಿ ಕೂಡ ಹೇಳಿದ್ದಾರೆ ಅಂತ. ಸಿದ್ಧಾಂತ ನಿರ್ಣೀತಿಕರಾಹ ಪ್ರತೀಕಂ ದೇಹಾದಿಕಂ ತದ್ಗತಮೇವ ಯೇ ನರಾಹ ಉಪಾಸತೆ ಯೇ ಪುರತಃ ಸಮಾಪ್ನಯೋ ಬ್ರಹ್ಮಾಣಂ ಅಸ್ಮಾತ್ ಮತಿಮಾಪ್ಯ. ಆ ಚತುರ್ಮುಖ ಬ್ರಹ್ಮನಿಂದ ಉಪದೇಶವನ್ನು ಪಡೆದು ಪ್ರಾಪ್ಸ್ಯಂತಿ ಮುಂದೆ ಪರಮಾತ್ಮನ ತಲುಪ್ತಾರೆ. ಅನ್ಯೇಪಿ ತಮಾಪ್ಯ ತಸ್ಮಾತ್ ಹರಿಂಗತಾಹ ಮುಕ್ತಿಭಾಜ ಪರಾಂತೆ ಅಂತ. ಹೀಗೆಲ್ಲ ಮೊದಲು ಅಪ್ರತೀಕಾಲಂಬನರು ಅಮುಕ್ತ ಸ್ಥಾನದಲ್ಲಿರುವ ಭಗವಂತನನ್ನು ಹೊಂದಿ ಮತ್ತೆ ಪ್ರಳಯ ಕಾಲದಲ್ಲಿ ಮುಕ್ತ ಸ್ಥಾನದಲ್ಲಿರುವ ಭಗವಂತನ ಹೊಂದುತ್ತಾರೆ ಅಂತ ಅರ್ಥ ಮಾಡಿದ್ದಾರೆ. ಹೀಗಾಗಿ ಇನ್ನೂ ಸೃಷ್ಟಿ ನಡೆದಿರುವಾಗ, ಈ ಇನ್ನೂ ಚತುರ್ಮುಖ ಬ್ರಹ್ಮನ ಸೃಷ್ಟಿಯೇ ಪೂರ್ಣ ಮುಗಿಲ್ದೇ ಇರುವಾಗ ಆ ಭಗವಂತನ ಹೇಗೆ ತಲುಪ್ತಾರೆ, ಅದು ತಲುಪೋದು ಸರಿಯಲ್ಲ, ಅದರಿಂದ ಅಮುಕ್ತ ಸ್ಥಾನದಲ್ಲಿ ತಲುಪ್ತಾರೆ ಅಂತ ಒಂದು ಮತ. ಮುಕ್ತ ಸ್ಥಾನದಲ್ಲಿರೋ ಭಗವಂತನೇ ತಲುಪ್ತಾರೆ ಒಂದು ಅಂಶದಿಂದ ಅಂತ ಕೆಲವರು ಹೇಳ್ತಾರೆ. ಇದು ಬರೇ ಸಾತ್ವಿಕರಿಗಲ್ಲ, ತಾಮಸರಿಗೂ ಹೀಗೆಲ್ಲ ಹೇಳ್ತಾರೆ. ಹೈವದನ ಪುರಾಣಿಕಾಚಾರ್ಯ ಈ ತರ ಬರೆದಿದ್ದಾರೆ. ಏಕಲವ್ಯ ಮೊದಲಾದ ದೈತ್ಯರನ್ನ ಕೊಂದರು ಅಂತೆಲ್ಲ ಬರ್ತದಲ್ಲ, ಶಿಶುಪಾಲ ದಂತವಕ್ರ ಮೊದಲಾದವರು, ಅವರು ತಮಸ್ಸಿಗೆ ಹೋದ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಹೇಗೆ ತಮಸ್ಸಿಗೆ ಹೋದ ಅಂದ್ರೆ ಒಂದು ಅಂಶದಿಂದ ಹೋಗಿಬಿಟ್ಟ, ಇನ್ನೊಂದು ಅಂಶದಿಂದ ಇಲ್ಲಿದ್ದ. ಎಲ್ಲಾ ಅಂಶಗಳಿಂದ ಸಮಗ್ರವಾಗಿ ತಮಸ್ಸಿಗೆ ಹೋಗುವುದು ಪ್ರಳಯ ಕಾಲದಲ್ಲಿ ಅಂತ ಹೀಗೆಲ್ಲ ಅದನ್ನ ಹೇಳ್ತಾರೆ. ಅಂತೂ ಅದರಲ್ಲಿ ವಿವಾದಗಳಿದೆ ಅಂತ ಕಾಣಿಸ್ತದೆ ಅದನ್ನು ನೋಡಿದ್ರೆ. ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವ ವಿಷಯವನ್ನ ಹೇಳ್ತೇನೆ. ವಿಶೇಷಾಂಶ ದರ್ಶಯತಿ ಅಂತ 16ನೇ ಸೂತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಪ್ರಳಯ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ಭಾಗವತದಲ್ಲಿದೆ. ಪರೀಕ್ಷಿತ ರಾಜ ಭಗವಂತನ ಪಾದಕಮಲವನ್ನು ತಲುಪಿದ ಅಂತ ಹೀಗೆಲ್ಲ ಅದಕ್ಕೆ ವಿವರಣೆ ಕೊಡ್ತಾರೆ. ಚತುರ್ಮುಖ ಪ್ರಳಯಕ್ಕಿಂತ ಮುಂಚೆ ಚತುರ್ಮುಖ ಬ್ರಹ್ಮದೇವರ ಪ್ರಾಪ್ತಿ ಇಲ್ಲದೇನೂ ಕೆಲವರು ಮುಕ್ತರಾಗ್ತಾರಂತೆ. ಅದು ಯಾರಂದ್ರೆ ಈ ಪರೀಕ್ಷಿತ ಮೊದಲಾದ ಉತ್ತಮಾಧಿಕಾರಿಗಳು. ಅದಕ್ಕೆ ಪರೀಕ್ಷಿತ ರಾಜನೇ ನಿದರ್ಶನ ಅಂತ ಹೀಗೆಲ್ಲ ಬರೆದಿದ್ದಾರೆ. ಅದೇನೇ ಇರಲಿ, ಅಂತೂ ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೆ ಮೊದಲು, ಆಮೇಲೆ ಮುಕ್ತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಒಂದು ಅಭಿಪ್ರಾಯ. ಮುಕ್ತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಇನ್ನೊಂದು ಕೆಲವರದ ಅಭಿಪ್ರಾಯ. ಇಷ್ಟು ಇರೋದನ್ನು ಹೇಳಿದ್ದೇನೆ. ಇದು ಸಾರಾಂಶ. ಈಗ ಇಲ್ಲಿ ತತ್ವಮಂಜರಿ ನೋಡಿ. ಇದು ಉಕ್ತ ದೇವಾದಿರೂಪ ಪ್ರತೀಕಾಲಂಬನಾಹ ಉಕ್ತಾಹ, ದೇವತೆಗಳ ಮೊದಲಾದವರು ಪ್ರತೀಕಾಲಂಬನದೇ ಇಲ್ಲಿರೋದು. ಅಲ್ಲಿ ಉಕ್ತ ಅಂತ ಒಂದ್ ಕಡೆ ಬಂದಿದೆ, ಉಕ್ತಾಹ ಅಂತ ಇನ್ನೊಂದ್ ಕಡೆ ಬಂದಿದೆ. ಅಲ್ಲೇನೋ ಮುದ್ರಣ ದೋಷ ಇದೆ. ತೇನ ಅಂದ್ರೆ ವಾಯುನ ಸಾಕ್ಷಾದೇವ ಜನಾರ್ದನಂ ಯಾಂತಿ, ಪರಮಾತ್ಮನನ್ನು ನೇರವಾಗಿ ಪಡಿತಾರೆ. ಜನಾರ್ದನ ಅಂದ್ರೆ ಜನಂ ಅರ್ಧಯತಿ ಜನಾರ್ದನ ಸ್ವಯಂ ನ ಜಾಯತೆ, ತಾನು ಹುಟ್ಟು ಸಾವು ಇಲ್ಲದೇ ಇದ್ದವನು. ಜನಾರ್ದನ ಶಬ್ದಕ್ಕೆ ಗೀತಾ ಭಾಷ್ಯದಲ್ಲಿ ಆ ಥರ ಅರ್ಥ ಹೇಳಿದ್ದಾರೆ, ಅದನ್ನು ಇಟ್ಕೊಂಡಿದ್ದಾರೆ.
ಜನ್ಮರಹಿತನಾದ ನಮ್ಮ ಸಂಸಾರವನ್ನು ನಾಶ ಮಾಡುವ ಪರಬ್ರಹ್ಮನನ್ನು ಪಡೀತಾರೆ. ಕಾರ್ಯಂ ಬಾದಲಿ ಇತ್ಯಾದಿ ಸೂತ್ರ ಪಂಚಕಸ್ಯ ಅರ್ಥ ನರೋಚ್ಚಾದ್ಯ ಬ್ರಹ್ಮಲೋಕಾ ಸಹ ಮುನ ಅಂತ. ದೇವಾದ್ಯನ್ಯೇ ದೇವತೆಗಳು ಮೊದಲಾದವರಿಗಿಂತ ಭಿನ್ನರಾದವರು ಏನಿದ್ದಾರೆ, ಮನುಷ್ಯೋತ್ತಮ ಮೊದಲಾದವರು, ಅವರು ಬ್ರಹ್ಮಲೋಕಾತ್, ಇಲ್ಲೂ ಕೂಡ ಬ್ರಹ್ಮಲೋಕಾತ್ ಅನ್ನೋದಕ್ಕೆ ಆ ಬ್ರಹ್ಮಲೋಕಂ ಪ್ರಾಪ್ಯ ಅಂತ ಲಬ್ಲೋಪ ನಿಮಿತ್ತ ಪಂಚಮಿ ಅಂತ ಅರ್ಥ. ಇದನ್ನು ಈ ವ್ಯಾಖ್ಯಾನ ಲಬ್ಲೋಪ ನಿಮಿತ್ತ ಪಂಚಮಿ ಅಂತ 2-3 ಜನ ವ್ಯಾಖ್ಯಾನಕಾರ ಹೇಳಿದ್ದಾರೆ ಅಣುಭಾಷ್ಯದಲ್ಲಿ. ಬ್ರಹ್ಮಲೋಕಂ ಚತುರ್ಮುಖಧಿಷ್ಠಿತಂ ಲೋಕಂ ಪ್ರಾಪ್ಯ, ಸತ್ಯಲೋಕವನ್ನು ತಲುಪಿ ಅಮುನ ಚತುರ್ಮುಖ ಬ್ರಹ್ಮನ ಜೊತೆಗೆ ಮುಂದೆ ಮುಕ್ತಿಗೆ ಹೋಗ್ತಾರೆ. ಅಲ್ಲಿ ನಡುವೆ ವಾಯುನಾಥ್ ಸೇರ್ಕೊಂಡಿದೆ. ಅದು ಯಾಕೆ ಸೇರ್ಕೊಂಡಿದೆ ಅಂತ ಗೊತ್ತಾಗೋದಿಲ್ಲ. ಅಂತೂ ಅಲ್ಲೇನೋ ದೋಷಗಳಿವೆ ಅಂತ ಕಾಣಿಸ್ತು ನನಗೆ. ಅದೇನೇ ಇರಲಿ, ಅದಕ್ಕಾಗಿ ಸಾರಾಂಶ ಏನು ಅಂತ ನಾನು ಅಣುಭಾಷ್ಯದ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಕೂಡ ನೋಡಿ ಹೇಳಿದೆ. ಅದರಲ್ಲೂ ಚಲಾರಿ ಶೇಷ ನರಸಿಂಹಾಚಾರ್ಯ ಶಿಷ್ಯ ಚಲಾರಿ ಶೇಷರು ಅಥವಾ ಬರೇ ಶೇಷರು ಅವ್ರು ಮಾಡಿದ್ದನ್ನು ಹೇಳಿದೆ ಅಂತ. ಅದ್ರ ಸಾರಾಂಶ ಮಾತ್ರ ಹೇಳಿದೆ. ನನ್ನ ಪೂರ್ಣವಾಗಿ ಪಾಠ ಯಾವುದು ಸರಿ ಏನು ಅಂತ ಒಂದೊಂದು ಸಣ್ಣ ಸಣ್ಣ ಶಬ್ದ ಬಿಟ್ಟು ಹೋಗಿರ್ತದೆ, ಅದರಿಂದ ನಮ್ಗೆ ತೊಂದರೆ ಆಗ್ತಿರ್ತದೆ. ಆದ್ರಿಂದ ಅದನ್ನ ಈ ಸದ್ಯ ವಿಷಯ ಏನು ಅಂತ ಪ್ರತಿಪಾದನೆ ಮಾಡಿದ್ದೇನೆ. ಅಲ್ಲಿ ಅಪ್ರತೀಶ್ರಯ ಈ ದೇಯಾಂತಿ ಪರಮೇವತ್ತು ಅಂತ ಏನಿದೆ, ನಾವು ಈಗಾಗಲೇ ಅದನ್ನು ನೋಡಿದ್ದೇವೆ. ಅದು ಗರುಡ ಪುರಾಣದ ಮಾತು. 15ನೇ ಸೂತ್ರದಲ್ಲಿ ಆ ವಿಷಯ ಬಂದಿದೆ. ಅದನ್ನೀಗಾಗಲೇ ನಾವು ನೋಡಿ ಮುಗಿಸಿದ್ದೇವೆ. ಚತುರ್ಮುಖ ಬ್ರಹ್ಮ ಮುಕ್ತನಾಗುವಾಗಲೇ ಅವನ ಜೊತೆಗೇನೆ ಎಲ್ರಿಗೂ ಮುಕ್ತಿ. ಆದ್ರಿಂದ ಅನೇಕ ಬಾರಿ ದೇವತೆಗಳೆಲ್ಲ ಪರಮಾತ್ಮನ ದರ್ಶನಕ್ಕಾಗಿ ವೈಕುಂಠಕ್ಕೆ ಹೋದ್ರು ಅಂತ ಬರ್ತದೆ. ಆಮೇಲೆ ಗರುಡ, ಈ ಬಲಿಚಕ್ರವರ್ತಿ ಚತುರ್ಮುಖ ಪರಮಾತ್ಮನ ತಲೆ ಮೇಲೆ ಕಿರೀಟವನ್ನು ಅಪಹಾರ ಮಾಡಿದ ಅಂತ ಬರ್ತದೆ. ಅಲ್ಲಿ ಎಲ್ಲಾ ಕಡೆನೂ ಕೂಡ ಅದು ಅಮುಕ್ತ ಸ್ಥಾನ. ಮುಕ್ತ ಸ್ಥಾನದಲ್ಲಿ ಇದ್ದ ಪರಮಾತ್ಮನನ್ನು ಹೊಂದಲಿಕ್ಕೆ ಇವರಿಗೆ ಯಾರಿಗೂ ಈಗ ಆಗೋದಿಲ್ಲ. ಆದ್ರಿಂದ ಅಮುಕ್ತ ಸ್ಥಾನದಲ್ಲಿ ಇದ್ದಾರೆ. ಅಮುಕ್ತ ಸ್ಥಾನದಲ್ಲೇ ಈ ಬಲಿಚಕ್ರವರ್ತಿ ಹೋಗಿದ್ದು, ಅಮುಕ್ತ ಸ್ಥಾನದಲ್ಲೇ ಈ ದೇವಾದಿಗಳು ಹೋಗಿದ್ದು. ಮುಕ್ತ ಸ್ಥಾನದಲ್ಲಿ ಅವರಿಗೆ ಈಗ ಸದ್ಯ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲೆಲ್ಲ ಕಡೆ ವ್ಯಾಖ್ಯಾನ ಮಾಡಿದ್ದಾರೆ. ಅಂತೂ ಅದ್ರ ಬಗ್ಗೆ ಇರೋ ಭಿನ್ನಾಭಿಪ್ರಾಯಗಳನ್ನ ಮುಂದೆ ನಾವು ಬಗೆಹರಿಸ್ಕೋತೀವಿ ಅಷ್ಟೇ. ಅದು ಈಗ ಬಗೆಹರಿಲಿಕ್ಕೆ ಸಾಧ್ಯ ಇಲ್ಲ ಪ್ರಾಯ. ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಬ್ರಹ್ಮಸೂತ್ರಾನುಭಾಷ್ಯಸ್ಯ ವಿವೃತೋ ರಾಘವೇಂದ್ರ ಇತಿ ಕೃತಾಯಾಂ ತತ್ವಮಂಜರೀಖ್ಯಾಯಾಂ ಚತುರ್ಥಾಧ್ಯಾಯಸ್ಯ ತೃತೀಯ ಪಾದ ಸಮಾಪ್ತಃ. 3ನೇ ಪಾದ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.